ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಸಭಾಪತಿಯಾಗಿ ಪೀಠದಲ್ಲಿ ಆಸೀನರಾಗಿದ್ದಾರೆ ಸಲೀಂ ಅಹಮದ್. ಸಂವಿಧಾನ ಪ್ರತಿ ಹಿಡಿದು ಪೀಠದಲ್ಲಿ ಕುಳಿತಿದ್ದಾರೆ ಸಲೀಂ ಅಹಮದ್ ಅವರು. ನೂತನ ಸಭಾಪತಿ ಸಲೀಂ ಅಹಮದ್ಗೆ ಶುಭ ಕೋರಿದ್ದಾರೆ ಹೊರಟ್ಟಿ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಬಳಿಕ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹೊರಟ್ಟಿ ಅವರ ರಾಜೀನಾಮೆ ಇದೆಯಲ್ಲ, ಬಹಳ ಹೈಡ್ರಾಮಾ ಕಾರಣ ಆಯ್ತದು. ಮುಖ್ಯಮಂತ್ರಿಗಳನ್ನ ಪದೇ ಪದೇ ಭೇಟಿ ಮಾಡೋದು, ಸಮಾಧಾನ ಮಾಡೋದು. ಫೈನಲಿ ಇವರು ಸಮಯಾವಕಾಶವನ್ನ ಕೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಅನ್ನೋ ಒಂದು ರೀಸನ್ನು. ಅದಾದ ನಂತರ ಸಡನ್ ಆಗಿ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟಿದ್ದು, ಇದೆಲ್ಲ ಬಹಳ ಹೈಡ್ರಾಮಾ ಕಾರಣ ಆಯಿತು. ಅದಾದ ನಂತರ ಈಗ ಸಂವಿಧಾನದ ಪ್ರತಿ ಹಿಡಿದುಕೊಂಡು ಪೀಠದಲ್ಲಿ ಕುಳಿತಿದ್ದಾರೆ ನೂತನ ಸಭಾಪತಿ ಸಲೀಂ ಅಹಮದ್. ಜೊತೆಗೆ ಸಲೀಂ ಅಹಮದ್ ಅವರಿಗೆ ಹೊರಟ್ಟಿಯವರು ಶುಭ ಕೋರಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಬಳಿಕ ಈಗ ಸಲೀಂ ಅವರು ಆಯ್ಕೆಯಾಗಿರುವುದು. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಬಳಿಕ ಈಗ ಸಲೀಂ ಅಹಮದ್ ಅವರು ಆಯ್ಕೆಯಾಗಿರುವುದು. ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಈಗ ಪೀಠದಲ್ಲಿ ಆಸೀನರಾಗಿದ್ದಾರೆ ಸಲೀಂ ಅಹಮದ್. ಸಂವಿಧಾನದ ಪ್ರತಿಯನ್ನ ಹಿಡಿದು ಕೂತ್ಕೊಂಡಿದ್ದಾರೆ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಲೀಂ ಅಹಮದ್ ಅವರು ನೂತನ ಸಭಾಪತಿಯಾಗಿ ಪೀಠವನ್ನು ಅಲಂಕರಿಸ್ತಾ ಇರೋದು. ನೀವಿಲ್ಲ ಅವ್ರು ಬಿಡಿ, ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಬನ್ನಿ ಸರ್, ಈಗ ಬನ್ನಿ 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 ಬನ್ನಿ, ನೀವು ಈ ಕಡೆ ಬನ್ನಿ ಸರ್. ಹಾ ಬನ್ನಿ, ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ. ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ, ಅಭಿನಂದನೆಗಳು ಮತ್ತೊಮ್ಮೆ. ಈಗ ಒಂದು ನಿಮಿಷ, ಈಗ 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 ಸಭಾಪತಿ ನೂತನ ಸಭಾಪತಿಯವರಾಗಿ ಸಲೀಂ ಅಹಮದ್ ಅವರು ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಕ್ಕಂಥ ಸದಸ್ಯರು ದಯಮಾಡಿ ಮಾತನಾಡಬಹುದು. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಸಂಸ್ಕೃತಿ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನೀವು ಯಾರಿಗೂ ಕೊಟ್ಟಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ನೀವು ಮಾಡಿದಂತ ಅಪರಾಧದಿಂದ. ಸ್ವಲ್ಪ ಆ ಕಡೆ ಎಷ್ಟು ಜನ ಇದ್ದಾರೆ, ಈ ಕಡೆ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡಿ ಮಾತಾಡಿ. ನೂತನವಾಗಿ ಆಯ್ಕೆ ಸಭಾಪತಿಯವರಿಗೆ